ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮನೆ ಮುಂದೆಗಡೆ ಗಾರ್ಡನ್ನು, ಆ ಗಾರ್ಡನ್ನಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಈ ಮನೆ ಮುಂದೆಗಡೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಈ ಗಾರ್ಡನ್ನು ತುಂಬಾ ಸುಂದರವಾಗಿದೆ. ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟಲ್ಲೇ ಒಂದು ತೆಂಗಿನ ಮರ ಇದೆ. ಆ ತೆಂಗಿನ ಮರಕ್ಕೆ ಮೆಣಸಿನ ಗಿಡನ ಹಬ್ಬಿಸಿದ್ದಾರೆ. ಹಾಗೆ ಇಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದಾರೆ. ಈಗ ಮಲ್ಲಿಗೆ ಗಿಡ ಒಂದು ಇಲ್ಲ, ಎಲ್ಲ ಖಾಲಿ ಆಗಿದ್ದಾವೆ. ಎರಡು ಸೈಡು ಒಂದೊಂದು ಮಲ್ಲಿಗೆ ಹೂವಿನ ಗಿಡ ಹಾಕ್ಕೊಂಡಿದ್ದಾರೆ. ಹಾಗೆ ಅಲ್ಲೇ ಚಿಂತಾಮಣಿ ಸಸಿನೂ ಕೂಡ ಹಾಕಿದ್ದಾರೆ ತೆಂಗಿನ ಮರದ ಬುಡದಲ್ಲಿ. ಇಲ್ಲೆಲ್ಲ ಮೆಸ್ ಹಾಕಿಸ್ಬಿಟ್ಟಿದ್ದಾರೆ ಒಳಗಡೆ, ಗಾರ್ಡನ್ ಒಳಗಡೆ ಹೋಗೋದಕ್ಕೆ ಆ ಕಡೆ ಸೈಡಲ್ಲಿ ಜಾಗ ಇದೆ. ಆ ಕಡೆಯಿಂದ ಬರ್ತಾ ತೋರಿಸ್ತೀನಿ. ಇವಾಗ ಫ್ರಂಟಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲೇ ಶೋ ಗಿಡಗಳು ಹಾಕಿದ್ದಾರೆ, ಮತ್ತು ಅಲ್ಲೇ ಒಂದು ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ, ಹಾಗಲಕಾಯಿ ಗಿಡ. ಇದು ಫ್ರಂಟಲ್ಲಿ ಇರುವಂಥ ಇದೊಂದು ವೈಟ್ ಫ್ಲವರ್ ಇದೆ. ಇಲ್ಲಿ ಯೆಲ್ಲೋ ಕಲರ್ದು ದಾಸವಾಳ ಗಿಡಗಳು ಈ ಲೈನಲ್ಲಿ ಇದ್ದಾವೆ, ಏಕ್ಲಿಸೂ. ಇಲ್ಲಿ ಪಕ್ಕದಲ್ಲೇ ಎಲ್ಲ ಥರ ಇದು ಮಲ್ಲಿಗೆ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇದು ಓನ್ ಬೋರ್ ಇರೋದ್ರಿಂದ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಮನೆ ಮುಂದೆನೇ ಈ ಥರ ಎಷ್ಟೊಂದು ಶೋ ಗಿಡಗಳು, ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳಿ ನಿಂತಿದ್ದಾವೆ ಅಂತ. ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಮನೆ ಮುಂದೆಗಡೆ ಈ ಥರ ಹೂವುಗಳು ಹಾಕ್ಕೊಂಡಿರೋದ್ರಿಂದ. ಇಲ್ಲಿ ಎಲ್ಲ ಒಂದೊಂದು ಅಡಿಕೆ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ಮಧ್ಯದಲ್ಲೆಲ್ಲ ಶೋ ಗಿಡಗಳು ಈ ಥರ ಹೂವುಗಳನ್ನ ಹಾಕ್ಕೊಂಡಿದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಮನೆ ಮುಂದೆಗಡೆ ಜಾಗ ಇದ್ದರೆ ಮನೆಗೆ ಒಂದು ಅಂದನ ಹೆಚ್ಚಿಸುತ್ತದೆ ಈ ಥರ ಗಿಡಗಳು. ನೋಡಿ ಎಷ್ಟು ಸುಂದರವಾಗಿದೆ. ಹೂವುಗಳಂತೂ ಚೆನ್ನಾಗಿ ಅರಳಿ ನಿಂತಿದ್ದಾವೆ. ಎಲ್ಲ ಶೋ ಗಿಡ ಎಲ್ಲ ಹನಿ ನೀರಾವರಿ ಮಾಡಿಸ್ಬಿಟ್ಟಿದ್ದಾರೆ. ಈ ಥರ ಪೈಪ್ ಹಾಕ್ಬಿಟ್ಟು ಎಲ್ಲ ಗಿಡಗಳು ಲೈನಕ್ಕೆ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅರ್ಧ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಸ್ವಲ್ಪ ಹಾಗೆ ಕ್ಲೀನ್ ಇಲ್ಲೆಲ್ಲ ಹೂವು ಇರೋದ್ರಿಂದ ಕ್ಲೀನ್ ಮಾಡಿಸಿಲ್ಲ. ಈ ಕಡೆ ಸೈಡಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ. ಇದು ಈ ಕಡೆ ಒಂದು ಸೈಡ್ದು. ಮತ್ತು ಫ್ರಂಟಲ್ಲಿ ಮನೆ ಮುಂದೆಗಡೆ ಫ್ರಂಟಲ್ಲಿರೋ ಗಿಡಗಳು ನೋಡೋಣ ಬನ್ನಿ ಯಾವ್ಯಾವ ಹಾಕಿದ್ದಾರೆ ಅಂತ ಅಲ್ಲೇ ತೋರಿಸ್ತೀನಿ. ನೋಡಿ, ಇಲ್ಲೇ ಫ್ರಂಟಲ್ಲೇ ಮೆಣಸಿನ್ಕಾಯಿ ಗಿಡ ಹಾಕ್ಕೊಂಡಿದ್ದಾರೆ, ಅದು ಎಷ್ಟೊಂದು ಕಾಯಿ ಬಿಟ್ಟಿದೆ. ರೋಸ್ ಗಿಡ, ಡೈರೆ ಹೂವಿನ ಗಿಡ, ಕನಕಾಂಬರದ ಗಿಡ, ಹಾಗೆ ಸ್ವಲ್ಪ ಶೋ ಗಿಡಗಳು. ಅಲ್ಲೂ ಎಲ್ಲ ಹನಿ ನೀರಾವರಿ ಪೈಪ್ಗಳು ಹಾಕ್ಬಿಟ್ಟಿದ್ದಾರೆ. ನೀರೇನು ಹಾಕೋಂಗಿಲ್ಲ, ಓನ್ ಬೋರು ಇರೋದ್ರಿಂದ ಎಲ್ಲ ಹನಿ ನೀರಾವರಿ. ಶೋ ಗಿಡಗಳು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಹಾಗೆ ಎಲ್ಲ ಮಧ್ಯದಲ್ಲಿ ಒಂದೊಂದು ಅಡಿಕೆ ಗಿಡಗಳನ್ನೂ ಕೂಡ ಹಾಕ್ಕೊಂಡಿದ್ದಾರೆ ಅವರು. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಎಲ್ಲದು ಎಷ್ಟು ಥರ ಮಲ್ಲಿಗೆ ಗಿಡ ಇದೆಯೋ ಅದೆಲ್ಲ ಹಾಕಿದ್ದಾರೆ. ಹೂವು ಬಂದಾಗ ವೀಡಿಯೋ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು, ಅಷ್ಟು ಹೂವು ಬಿಡ್ತೈತೆ. ಈಗೆಲ್ಲ ಹೂವು ಕಮ್ಮಿ ಆಗಿದೆ. ಇಲ್ಲೇ ಒಂದು ವೀಳ್ಯದೆಲೆ ಗಿಡನೂ ಹಾಕಿದ್ದಾರೆ. ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ನಾವು ಯಾವಾಗ ಬೇಕಾದರೂ ಕಿತ್ಬೋದು, ಆ ರೀತಿ ಕಬ್ಬನ್ನು ಬೆಳೆದಿದ್ದಾರೆ ಇವರು. ಅಲ್ಲೇ ಎಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ, ಎಷ್ಟು ಆರ್ಗ್ಯಾನಿಕ್ ಕೊತ್ತಂಬರಿ ಸೊಪ್ಪು ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅಲ್ಲೆಲ್ಲ ಚಿಂತಾಮಣಿ ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಹಾಗೆ ಒಂದು ತುಳಸಿ ಗಿಡ, ಬ್ರಹ್ಮಕಮಲ ಗಿಡ ಒಂದಿದೆ. ಇಲ್ಲಿ ಹೆಸರುಗತ್ತೆ ಗಿಡ ಅಂತ ಹೇಳ್ತಾರೆ ಇದನ್ನು, ಅದು ಕೂಡ ಇದೆ ಇಲ್ಲೇನೇ. ಈ ರೋಸ್ ಗಿಡ, ಅಡಿಕೆ ಗಿಡಗಳಂತೂ ಮಧ್ಯದಲ್ಲೆಲ್ಲ ಅಡಿಕೆ ಗಿಡಗಳು ಹಾಕ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಬಂದರೆ ಬ್ರಹ್ಮಕಮಲ ಹೂವು ಇದನ್ನ ಒಂದು ಇದಕ್ಕೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಹೂವು ಬಿಡ್ತವೆ, ಒಂದೊಂದು ಮೊಗ್ಗಾಗವೆ. ಇವತ್ತು ಅರಳುವಂಥ ಹೂವುಗಳು ಕೂಡ ಇದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ಗಾರ್ಡನ್ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ. ಇನ್ನೂ ವಿಡಿಯೋ ಇದೆ. ಎಷ್ಟು ವೆರೈಟಿ ಫ್ರೂಟ್ಸ್ ಇದೆಯೋ ಅದೆಲ್ಲ ಕೂಡ ಇವರು ಹಾಕಿದ್ದಾರೆ ಮನೆ ಮುಂದೆಗಡೆ, ಅದನ್ನು ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಸೈಡು. ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಎಲ್ಲ ಇಲ್ಲೂ ಕೂಡ ಚೆಲ್ಕೊಂಡಿದ್ದಾರೆ. ಕನಕಾಂಬರ ಗಿಡಗಳು, ರೋಸ್ ಗಿಡ ಎಲ್ಲ ಸೈಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಈ ಥರ ಮನೆ ಮುಂದೆ ಜಾಗ ಇದ್ಬಿಟ್ರೆ ಈ ಥರ ಗಾರ್ಡನ್ ಮಾಡೋರ್ಗಂತೂ ತುಂಬಾ ಖುಷಿ ಆಗುತ್ತೆ. ಇಲ್ಲೆಲ್ಲ ಏನೇನೋ ಹಾಕ್ಕೊಂಡಿದ್ದಾರೆ ಹೂವಿನ ಗಿಡಗಳು ಎಲ್ಲ. ಹಾಗೆ ಇಲ್ಲೊಂದು ಫ್ರೂಟ್ಸ್ ಇದೆ. ಇದು ಬಟರ್ ಫ್ರೂಟ್ಸ್ ಗಿಡ. ಅದು ಕಾಯಿ ನೋಡಿ, ಕೈಗೆ ಎಡಕ್ತವೆ ಆ ಥರ ನ್ಯಾತಾಕೈತೆ ಕಾಯೆಲ್ಲ ಫುಲ್ಲು. ಎಷ್ಟು ಚೆನ್ನಾಗಿದೆ ಅಂದರೆ ಗಿಡ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ಕಿತ್ಕೋಬೋದು. ಎಷ್ಟೊಂದು ಕಾಯಿ ನೆತ್ತಾಕಿದೆ ಅಂತ ನೋಡಿ. ಎಲ್ಲ ಕೈಗೆ ಎಡಕ್ಕುವಂಗೆ ಕಾಯಿ ಬಿಟ್ಟಿದೆ. ಮನೆ ಪಕ್ಕದಲ್ಲೇ ಇದೆ ಇದು ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಟರ್ ಫ್ರೂಟ್ಸ್ ಗಿಡ. ಇನ್ನೂ ಯಾವ ಹಣ್ಣಾಗಿಲ್ಲ, ಈಗ ಎಲ್ಲ ಕಾಯಿ ಆಗಿದ್ದಾವೆ.
ನೋಡಿ ಅಲ್ಲಿ ಟೆರೆಸ್ ಮೇಲೆ ಬಂದರೂ ಅಲ್ಲೂ ಕಿತ್ಕೋಬೋದು, ಆ ಥರ ಬೆಳೆದ್ಬಿಟ್ಟಿದೆ ಒಂದೇ ಒಂದು ಗಿಡ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಮನೆ ಮುಂದೆಗಡೆ ಈ ಥರ ಇರೋದ್ರಿಂದ ಸ್ವರ್ಗ ಅಂತ ಹೇಳ್ಬೋದು. ಈ ಒಂದು ಜಾಗನ ಅಷ್ಟು ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬಸಳೆ ಸೊಪ್ಪಿನ ಗಿಡ ಅಂತ ಹೇಳ್ತಾರಲ್ಲ, ಅದು ನೋಡಿ, ಅದು ಕೂಡ ಮನೆ ಪಕ್ಕದಲ್ಲೇ ಹಾಕ್ಕೊಂಡಿದ್ದಾರೆ. ಹಾಗೆ ಮುಂದೆ ಬಂದರೆ ಎಲ್ಲದವು ಅಡಿಕೆ ಗಿಡಗಳು ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದ್ರ ಬಟರ್ ಫ್ರೂಟ್ಸ್ ಹಣ್ಣು ಅವನ್ನೆಲ್ಲ ಸುತ್ತ ಬೆಳ್ಕೊಂಡು ಬಂದಿದ್ದಾರೆ ಗಿಡ. ಅದರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ಒಂದು ಯಾವುದೋ ಬಿದ್ದೋಗಿದೆ, ಚೆನ್ನಾಗಿಲ್ಲ ಇದು. ಇಲ್ಲೆಲ್ಲ ಕನಕಾಂಬರ ಗಿಡಗಳು ಹಾಕ್ಕೊಂಡಿದ್ದಾರೆ. ಅದು ಒಂದೊಂದು ಹೂವು ಬಂದಿದ್ದಾವೆ, ಹೂವು ಬಂದಿಲ್ಲ. ಅಲ್ಲೂ ಶೋ ಗಿಡದ ಯಾವುದೋ ವೈಟ್ ಫ್ಲವರ್ ಹಾಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವ್ರದ್ದು ಗಾರ್ಡನ್ನು. ಹಾಗೆ ಮಳ್ಳೆ ಹೂವಿನ ಗಿಡ ಸೈಡಲ್ಲೇ ಅದು ಎಲ್ಲ ಹೂವು ಬಿಟ್ಟೈತೆ. ಇಲ್ಲಿ ಬಂದರೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ನೋಡಿ, ಇದು ಎಲ್ಲ ಕಾಯಿ ಆಗ್ತಾಯಿದೆ ಇವಾಗ. ಅದಂತೂ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ನೋಡಿನಿ. ಎಲ್ಲ ಕಾಯಿ ನೋಡಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ಅಂದರೆ ಗಿಡ ಒಬ್ಬಿಟ್ಟಿದೆ. ಇಲ್ಲೆಲ್ಲ ಫುಲ್ಲು ಇಷ್ಟು ಅಗಲನೂ ಕೂಡ ಅದೇ ಇದೆ. ಎಲ್ಲ ಕಲ್ಲಿಂದ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಕಲ್ಲಿನ ಮೇಲೆ ಎಲ್ಲ ನೇತಾಕ್ಬಿಟ್ಟಿದೆ. ಇಲ್ಲೂ ಒಂದು ಮಳ್ಳೆ ಗಿಡ ಹಾಕಿದ್ದಾರೆ. ಎಷ್ಟು ಥರ ಮಳ್ಳೆ ಗಿಡ ಹಾಕೊಂಡಿದ್ದಾರೆ ಇವರು. ಮಲ್ಲಿಗೆ ಗಿಡ, ಮಳ್ಳೆ ಗಿಡ ಎಲ್ಲ ಮನೆ ಹಾಕಿದ್ದಾರೆ. ಇಲ್ಲಿ 2 ಟ್ಯಾಂಕ್ ಬೇರೆ ಕೂರಿಸಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಪಪ್ಪಾಯಿ ಗಿಡ ಒಂದು, ಮತ್ತು ಇಲ್ಲಿ ಯಾವುದೋ ಬೇರೆ ಗಿಡ ಹಾಕ್ಕೊಂಡಿದ್ದಾರೆ. ಇದೇಂದ್ರ ಗಿಡ ಅಂತ ನನಗೆ ಗೊತ್ತಿಲ್ಲ. ಇದು ಗಿಡ ಹಾಕ್ಕೊಂಡಿದ್ದಾರೆ. ಇಲ್ಲೇ ಎಲ್ಲ ಏನೇನೋ ಗಿಡಗಳಿದ್ದಾವೆ. ಕರಿಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರಿಬೇವು ಒಂದು ಎಲೆನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿದೆ ಕರಿಬೇವು. ಎಲ್ಲ ಚೆನ್ನಾಗಿ ಚಿಗುರಿ ನಿಂತಿದೆ. ಇದು ಒಂದು ಸೈಡು ಮನೆಯಿಂದ ನೋಡಿದ್ರೆ ಲೆಫ್ಟ್ ಸೈಡ್ ಇರುವಂಥ ಜಾಗದಲ್ಲಿ ಇಷ್ಟಿದೆ. ಇನ್ನು ರೈಟ್ ಸೈಡ್ ಹೋಗ್ಬಿಟ್ರಂತೂ ಫುಲ್ಲು ಫ್ರೂಟ್ಸ್ ಗಿಡನೇ ಇವೆ. ಅವು ಯಾವ್ಯಾವ ಇದ್ದಾವೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಇವರು ಪ್ಯಾಕೆಟಲ್ಲಿ ಹಾಕ್ಕೊಂಡಿರೋವ ಇದು ಹಲಸಿನ ಗಿಡಗಳು, ಮತ್ತು ಇಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ನಿಮ್ಮದು ಅಗಸೆ ಗಿಡ ಒಂದಿದೆ ಇಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಗಸೆ ಗಿಡ ಇದಿತ್ತು, ಕಾಯಿ ಬಿಟ್ಟಿತ್ತು. ಈಗೆಲ್ಲ ಕಡ್ದಾಕ್ಬಿಟ್ಟು ಮತ್ತೆ ಏನೋ ಇವಾಗ ಚಿಗುರು ಹೊಡಿತಾ ಇದೆ. ಇದನ್ನು ಅವಾಗವಾಗ ಕಡಿತಾ ಇರಬೇಕು ಅನಿಸುತ್ತೆ, ಅದಕ್ಕೆ ಕಡ್ದಾಕ್ಬಿಟ್ಟವ್ರೆ ನೋಡಿ. ಈಗ ಒಳಗಡೆ ಗೇಟು ಅಲ್ಲಿ ಬರ್ತಾನೆ ಇದ್ರ ಹತ್ರ ಗೇಟ್ ಹತ್ರ ತೋರಿಸಿದ್ನಲ್ಲ ನಾನು, ಎಲ್ಲ ಮಿಸ್ ಹಾಕಿದ್ದಾರೆ ಅಂತ. ಈಗ ಬಂದರೆ ಒಳಗಡೆ ಒಂದು ಸೈಡ್ ಎಲ್ಲ ಫುಲ್ಲು ಅಡಿಕೆ ಗಿಡ ಹಾಕ್ಕೊಂಡಿದ್ದಾರೆ. ಇಲ್ಲಿ ಒಂದು ಸೈಡ್ ಫುಲ್ ಇದೆ ಇದು ಅಡಿಕೆ ಗಿಡ ಸುತ್ತ. ಹಾಗೆ ಒಂದು ಪಪ್ಪಾಯ ಇಲ್ಲೇ ಬರ್ತಾನೆ ಅನ್ನೋ ಒಂದು ಪಪ್ಪಾಯ ಇದೆ. ಮತ್ತು ಇಲ್ಲಿ ಯಾವ ಹಣ್ಣಿನ ಗಿಡ ಹಾಕಿದ್ದಾರೆ, ಅದು ಕಾಯಿ ಬಿಟ್ಟರೆ ಗೊತ್ತಾಗುತ್ತೆ ಯಾವ ಹಣ್ಣು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಹಾಗೆ ಬಂದರೆ ಒಂದು ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ ನೋಡಿ, ಇದು ಕಾಡಹಲಸಿನಕಾಯಿ ಅಂತ ಹೇಳ್ತೀವಿ ನಮ್ಮ ಸೈಡೆಲ್ಲ. ಇಲ್ಲಿ ಏನಪ್ಪ ಇನ್ನೊಂದು ಫ್ರೂಟ್ಸ್ ಗಿಡ ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ಸೈಡ್ ಈಗ ಹೊಸ್ದಾಗಿ ಹಾಕಿರುವಂಥ ಫ್ರೂಟ್ಸ್ ಗಿಡಗಳು ಇವೆಲ್ಲ. ಇವಿನ್ನೂ ಯಾವೂ ಕಾಯಿ ಬಿಟ್ಟಿಲ್ಲ. ಇದೆಲ್ಲ ಫುಲ್ಲು ಸೀತಾಫಲ ಅಂತ ಹೇಳ್ತೀವಿ ನೋಡಿ, ಆ ಹಣ್ಣು ಇದು. ಅದು ಕೂಡ ಎಷ್ಟೊಂದಿದ್ದಾವೆ ಅಂತ ಇಲ್ಲಿ ಒಂದು 4-5 ಗಿಡ ಅದನ್ನೇ ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ಫುಲ್ಲು ಅದೇನೇ ಒಂದು ನುಗ್ಗೆ ಮರನೂ ಇದೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ ಈ ಗಾರ್ಡನಲ್ಲಿ. ಪ್ರತಿಯೊಂದು ಕೂಡ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ನ ಅಂದರೆ ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸೇ ಆಗೋಲ್ಲ, ಆ ರೀತಿ ಇದೆ ನೋಡಿ. ಎಷ್ಟೊಂದು ಕಚ್ಚಿದ್ದಾವೆ ಸೀತಾಫಲ ಕಾಯಿಗಳು ಗಿಡದಲ್ಲಿ. ಎಲ್ಲ ಸುತ್ತ ಬಂದ್ರೂ ಕಾಯಿ ಎಲೆಗೊಂದೊಂದು ಕಾಯಿ ನಂಗೆ ಕಚ್ಚಿದೆ. ಇದು ಆಪಲ್ ಗಿಡ. ಲಾಸ್ಟ್ ಟೈಮ್ ಬಂದಾಗ ಆಪಲ್ ಬಿಟ್ಟಿತ್ತು, ಈ ಸಲ ಯಾಕೋ ಬಿಟ್ಟಿಲ್ಲ. ಇದು ಒಂದು ಆಪಲ್ಲು ಕೂಡ ಬಿಟ್ಟಿಲ್ಲ, ಸುಮ್ಮನೆ ಬೆಳ್ಕೊಂಡು ಹೋಗಿದೆ. ಲಾಸ್ಟ್ ಟೈಮಲ್ಲಿ ಬಿಟ್ಟಿತ್ತು, ನಾನು ವೀಡಿಯೋ ಮಾಡಿ ಹಾಕಿದೆ ಅದನ್ನು. ಇಲ್ಲಿ ಬಂದರೆ ಒಂದು ಸಪೋಟೊ ಹಣ್ಣು ಅದು ಬಿಟ್ಟೈತೆ ನೋಡಿ, ಒಂದೇ ಒಂದು ಬಿಟ್ಟೈತೆ. ಈಗೆಲ್ಲ ಕಾಯಿ ಆಗ್ತಾವೆ ಆ ಕಡೆ ಸೈಡಲ್ಲೆಲ್ಲ ಒಂದೊಂದು. ಅದು ಅಡಿಕೆ ಗಿಡಗಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ. ಚಿಕ್ಕ ಹಲಸಿನ ಮರ ಅಲ್ಲೇ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಎಷ್ಟು ಚಿಕ್ಕದು ನೆಲಕ್ಕೆ ತಾಗ್ತದೆ ಕಾಯಿ, ಆ ಥರ ಬಿಟ್ಟಿದೆ ಚಿಕ್ಕ ಹಲಸಿನ ಮರದಲ್ಲಿ. ಅದ್ರ ಪಕ್ಕ ಬಂದರೆ ಹಾಗೇನೆ ನೇರಳೆ ಹಣ್ಣು, ಇದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ನೋಡಿ, ಇಲ್ಲೂ ಒಂದು ಹಾಕ್ಕೊಂಡಿದ್ದಾರೆ. ಇದು ಎಲ್ಲ ಎಲ್ಲ ಕಾಯಿ ಆಗಿದ್ದಾವೆ. ಒಂದೊಂದು ಹಣ್ಣಾಗವೆ, ಕಾಯಿ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿದ್ದಾವೆ ಹಣ್ಣುಗಳೆಲ್ಲ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಗಾರ್ಡನ್ನ. ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಇವತ್ತು ಗಾರ್ಡನ್ನು.
ಇಲ್ಲೂ ಒಂದು ಹಾಕ್ಕೊಂಡವ್ರೆ ಡ್ರ್ಯಾಗನ್ ಫ್ರೂಟ್ಸು, ಅದಕ್ಕೆಲ್ಲ ಫುಲ್ಲು ತಂತಿಯನ್ನು ಸುತ್ತಬಿಟ್ಟಿದ್ದಾರೆ, ಎಲ್ಲ ಎಳೆ ಬಿಟ್ಕೊಬಿಡುತ್ತೆ ಅಂತಲೇ ಏನೋ ಎಲ್ಲ ನೀಟಾಗೆ ಸುತ್ತಿದ್ದಾರೆ ಅದನ್ನು. ಇಲ್ಲಿ ಜಮ್ನೇರ್ಲೆಹಣ್ಣು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯಿ, ದಪ್ಪತ್ತು ಜಮ್ನೇರ್ಲೆಹಣ್ಣು ಇಷ್ಟಿಷ್ಟು ದಪ್ಪ ಇದ್ದಾವೆ ಒಂದೊಂದು. ಎಲ್ಲ ಲಾಸ್ಟ್ ಕಾಯಿ ಅನಿಸುತ್ತೆ, ಎಲ್ಲ ಬಿಟ್ಟು ಖಾಲಿ ಆಗಿಬಿಟ್ಟೈತೆ. ಎಲ್ಲ ಇಲ್ಲಿದಾವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಲ್ಲೇ ಮನೆ ಹತ್ರನೇ ಇರೋದ್ರಿಂದ ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ಬೋದು, ಎಲ್ಲೋ ಹೊರಗಡೆ ಹೋಗೋಂಗಿಲ್ಲ. ನಾವು ಆದರೆ ದುಡ್ಡು ಕೊಟ್ಟು ತೊಗೊಂಬಂದು ತಿಂತೀವಿ, ಇವರೆಲ್ಲ ಮನೆ ಹತ್ರನೇ ಹಾಕ್ಕೊಂಡಿರೋದ್ರಿಂದ ಇಲ್ಲೇ ಕಿತ್ಕೊಂಡು ತಿಂತಾರೆ. ಇವಾಗೆಲ್ಲ ಹಲಸಿನಕಾಯಿ ಬೀಜ ಆಗ್ತಾಯಿದೆ ನೋಡಿ, ಇದರಲ್ಲೂ ಚಿಕ್ಕ ಗಿಡದಲ್ಲಿ ಇನ್ನೂ ಒಂದು ಗಿಡ ಇದೆ, ಅದು ಕೂಡ ಎಲ್ಲ ಇವಾಗ ಕಾಯಿ ಆಗ್ತಾಯಿದೆ. ಈಗ ಎಷ್ಟೊಂದು ಕಾಯಿ ಬೀಜ ಆಗಿದೆ ನೋಡಿ. ಇಲ್ಲೂ ಒಂದು ಸಣ್ಣದು ಬಿಟ್ಟಿದೆ ಇವಾಗ, ಅಲ್ಲಲ್ಲೇ ಒಂದೊಂದು ಡ್ರಮ್ಗಳು ಕೂಡ ಇಟ್ಟಿದ್ದಾರೆ, ಎಂತಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಸೀಬೆಕಾಯಿ ಗಿಡ ಕೂಡ ಇದೆ ನೋಡಿ, ಅದು ಎಷ್ಟೊಂದು ಕಾಯಿ ಕಚ್ಚಿದೆ ಅಂತ ಗಿಡದ ತುಂಬ. ಇದು ಯಾವುದೋ ಹಣ್ಣಿನ ಗಿಡ, ಅದೇಂತ ಹಣ್ಣಿನ ಗಿಡ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ಪೊಮೊಗ್ರನೇಟು ದಾಳಿಂಬೆ ಗಿಡ ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿದೆ, ಅಲ್ಲಿ ಎಲ್ಲ ರೆಡ್ಗಾಗ್ಬಿಟ್ಟಿದ್ದಾವೆ. 2 ಗಿಡ ಹಾಕ್ಕೊಂಡಿದ್ದಾರೆ ಇದನ್ನು ಕೂಡ. ಇಲ್ಲೊಂದು ಗಿಡ ಇಲ್ಲೊಂದು ಗಿಡ 2 ಇದ್ದಾವೆ, 2ರಲ್ಲೂ ಕೂಡ ಕಾಯಿ ಬಿಟ್ಟಿದ್ದಾವೆ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಎಲ್ಲ ಕಾಯಿಗಳು. ಮತ್ತೇನು ತೋರಿಸ್ತೀನಿ ಬನ್ನಿ. ಇದು ಯಂತ್ರ ಗಿಡ ಅಂತಂದರೆ ಇದು ನೇರಳೆ ಗಿಡನೇ, ಇನ್ನೂ ಒಂದು ನೇರಳೆ ಗಿಡ. ಇಲ್ಲೊಂದು ಸ್ಟಾರ್ ಫ್ರೂಟ್ಸ್ ಗಿಡ ಇದೆ ನೋಡಿ, ಚಿಕ್ಕ ಗಿಡ, ಕಾಯಿ ನ್ಯಾತಾಕ್ಬಿಟ್ಟಿದೆ. ಅಯ್ಯೋ ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ, ಇದು ಸ್ಟಾರ್ ಫ್ರೂಟ್ಸ್. ಇದು ಕಾಯಿಗಳು ಚೆನ್ನಾಗಿ ಬಿಟ್ಟಿದ್ದಾವೆ, ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಸ್ಟಾರ್ ಫ್ರೂಟ್ಸು. ಇದು ಎಲೆಗೆ ಒಂದೊಂದು ಕಾಯಿ ಅನ್ನಂಗೆ ಬಿಡುತ್ತೆ. ಇದು ಹಣ್ಣಾಗಿಬಿಟ್ಟಿತ್ತು, ಒಂದು ಕಿತ್ತು ತೋರಿಸ್ತಾ ಇದ್ದೀನಿ ನೋಡಿ, ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ ನೋಡಿ. ಇದು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ಎಲೆಗಿಂತ ಕಾಯಿನೇ ಜಾಸ್ತಿ ಬಿಡೋದಿದು, ಅಷ್ಟೊಂದು ಕಾಯಿ ಬಿಟ್ಟೈತೆ. ಇದೆಲ್ಲ ಫುಲ್ಲು ನೀವು ಸೀಬೆಕಾಯಿ ಗಿಡ ಅಲ್ಲ ಇದು, ಅದರಲ್ಲೇ ಬೇರೆ ತಳಿ ಇದೆ. ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಇಲ್ಲೆಲ್ಲ ದಂಟಿನ ಸೊಪ್ಪೇನೋ ಹಾಕ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ಸೊಪ್ಪುಗಳು ಹಾಕ್ಕೊಂಡಿದ್ದಾರೆ. ಮತ್ತು ಇನ್ನು ಹೊಸ ಥರ ಹಣ್ಣಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೇರಳೆ ಹಣ್ಣಿನ ಗಿಡ ಒಂದು 3 ಥರ ಇದೆ. ಆ ಥರ ನೇರಳೆ ಹಣ್ಣಿನ ಗಿಡಗಳು ನಾನು ಎಲ್ಲೂ ನೋಡಿರಲಿಲ್ಲ. ಈ ಥರ ಅಷ್ಟು ದಪ್ಪ ದಪ್ಪ ಕಾಯಿ ಬಿಡುವಂಥವು ಜಮ್ನೇರಳೆ ಹಣ್ಣು ಗಿಡಗಳು ಇಷ್ಟೊಂದು ಇವು. ಮನೆ ಪಕ್ಕನೇ 3 ಹಾಕ್ಕೊಂಡಿದ್ದಾರೆ. ಮತ್ತು ಇದು ನೋನಿ ಗಿಡ ನೋಡಿದಿರಬೇಕಿದು, ನೋನಿ ಗಿಡ. ಇದು ಅಮೃತ ನೋನಿ ಅಂತ ಹೇಳ್ತಾರಲ್ಲ ಅದು. ಈಗೆಲ್ಲ ಕಾಯಿ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಗಿಡ ಚೆನ್ನಾಗಿ ಬಂದು ಹಿಂಗೆ ಕಾಯಿ ಎಲ್ಲ ಹೆಂಗ್ಬಿಟ್ಟಿದೆ. ಇಲ್ಲೊಂದು ಸ್ವಲ್ಪ ಬಾಳೆಹಣ್ಣಿನ ಗಿಡನೂ ಹಾಕ್ಕೊಂಡಿದ್ದಾರೆ ಸೈಡಲ್ಲೇ. ಈ ತೋಟದಲ್ಲಿ ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಥರ ಹಣ್ಣಿನ ಗಿಡ. ಇದು ಕಾಫಿ ಬೀಜ ಇದು ಕಾಫಿದು, ನಾವು ಕಾಫಿ ಬೀಜ ನೋಡ್ತೀವಲ್ಲ ಅದು. ಇದೇನು ಹಣ್ಣು ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇದೇನು ಹಣ್ಣು ಅಂತ ನಂಗೆ ಗೊತ್ತಿಲ್ಲ. ಆ ಥರ ಕಾಯಿ ಗಿಡ ತುಂಬ ಕಚ್ಚಿ ನಿಂತೈತೆ ಇದು. ನಾನು ಏನು ಹಣ್ಣು ಅಂತ ಚೆಕ್ ಮಾಡ್ತಾಯಿದ್ದೆ, ಸ್ವಲ್ಪ ಕಹಿ ಹೊಡೆದ್ಬಿಡ್ತು, ನಾನು ಅದಕ್ಕೆ ಅದನ್ನು ಬಿಸಾಕಿಬಿಟ್ಟೆ ನೋಡಿ. ಎಷ್ಟೊಂದು ಗಿಡದಲ್ಲೆಲ್ಲ ಕಾಯಿ ಬಿಟ್ಟಿದೆ, ಅದೇನು ಹಣ್ಣು ಅಂತ ನನಗೂ ಗೊತ್ತಿಲ್ಲ. ಎಷ್ಟೊಂದು ಮನೆ ತುಂಬ ಕಚ್ಚಿ ನಿಂತೈತೆ. ಇಲ್ಲೊಂದು ಪಪ್ಪಾಯದ ಗಿಡ ಇದೆ, ಹಾಗೆ ಇಲ್ಲೊಂದು ಇದು ಆರೆಂಜ್ ಗಿಡ ಹಾಕಿದ್ದಾರೆ, ಅದು ಯಾಕೋ ಗೊತ್ತಿಲ್ಲ, ಚೆನ್ನಾಗಿ ಬಂದಿಲ್ಲ. ಒಂದೊಂದು ಅಲ್ಲಲ್ಲೇ ಬಂದು ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಸೀಸನ್ ಅಲ್ಲ ಅನಿಸುತ್ತೆ ಇವಾಗ, ಇದು ಸೀಸನ್ ಇದ್ದಾಗ ಗಿಡ ಚೆನ್ನಾಗಿ ಬರ್ಬೋದು ಕಾಯಿಗಳು. ಹಾಗೆ ಇಲ್ಲಿ ಕಡೆ ಬಂದರೆ ಒಂದು ಎರಳಿಕಾಯಿ ಗಿಡ ಇದೆ. ಇಲ್ಲಿ ಒಂದು ಹಣ್ಣಿನ ಗಿಡ ಹಾಕ್ಕೊಂಡವ್ರೆ. ಪಪ್ಪಾಯ ನೋಡಿ, ಗಿಡ ತುಂಬ ಪಪ್ಪಾಯ. ಇಲ್ಲೊಂದು ಸೀಬೆಕಾಯಿ ಗಿಡ ಇದೆ, ಇನ್ನೂ ಒಂದು ಆವಾಗಲೇ ಒಂದು ತೋರಿಸಿದೊಂದಿತ್ತು, ಇಲ್ಲೊಂದು ಕೂಡ ಇದೆ ಈ ಕಡೆ ಸೈಡೂ. ಇದರಲ್ಲೂ ನೋಡಿ ಕಾಯಿ ಎಷ್ಟಿಷ್ಟು ದಪ್ಪ ಇದೆ. ಇದರಲ್ಲಿ ಕಾಯಿ ತುಂಬಾ ದಪ್ಪಾಗಿ ಬಿಡ್ತದೆ. ಒಂದು ಕಿತ್ಕೊಂಡು ತೋರಿಸ್ತೀನಿ ರೀ ಎಷ್ಟು ದಪ್ಪ ಇದೆ ಅಂತ. ಅದು ತುಂಬ ದೊಡ್ಡ ಸೈಜ್ದು ಕಾಯಿದು ನೋಡಿ, ಇಷ್ಟು ದಪ್ಪ ಕಾಯಿ ಇದರಲ್ಲಿ ಬಿಡೋದು. ಈಗೆಲ್ಲ ಇನ್ನೂ ಚಿಕ್ಕ ಚಿಕ್ಕದಾಗಿ ಎಲ್ಲೋ 1-2 ಬಿಟ್ಟಿದ್ದಾವೆ ಅಷ್ಟೇ, ಜಾಸ್ತಿ ಬಿಟ್ಟಿಲ್ಲ ಇದರಲ್ಲಿ. ಇದು ಬಂದು ರಾಮಫಲ ಅಂತ ಹೇಳ್ತಾರಲ್ಲ, ಆ ಗಿಡ ಇದು ನೋಡಿ. ಇದೆಲ್ಲ ಕಾಯಿ ಬಿಟ್ಟಿಲ್ಲ, ಒಂದು ಬಿಟ್ಟಿಲ್ಲ ಈ ಸಲ. ಲಾಸ್ಟ್ ಟೈಮ್ ಬಿಟ್ಟಿದ್ದಷ್ಟೇ, ಈ ಟೈಮ್ ಒಂದು ಬಿಟ್ಟಿಲ್ಲ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ
ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ನೋಡಿ, ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.